ಹೂ ಇಸ್ ಚಂದು ಪಾಟೀಲ್ ರೀ? ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನ್ರಿ ಸುಪಾರಿ ಕೊಡ್ಸೋದಂದ್ರೆ? ಏನ್ ನಾವು ಅಂತ ರಾಜಕೀಯ ಮಾಡಿದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗಾನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ. ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನ್ ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನ್ ಇದು ಹೇಳ್ತಾ ಇದ್ರಲ್ಲ, ಹೇಳ್ರಿ ನಿಮ್ ತಂದೆಯವ್ರು ಏನ್ ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದೀವಿ? ನಮಗೂ ಮಾತಾಡಕ್ ಬರುತ್ತೆ. ಏನ್ ಪದೇ ಪದೇ ಬಿಜೆಪಿ ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತೆ ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗಿತ್ತು. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದ್ರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ ಬಿಜೆಪಿ ಅವರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ